ಕೃಷ್ಣಾ ಮೇಲ್ದಂಡೆ ಯೋಜನೆಯ ಎಲ್ಲ ಸಂತ್ರಸ್ತ ಬಾಂಧವರಿಗೆ ನಮಸ್ಕಾರ. ನಾನು ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡುವ ವಿಷಯ ಏನಪ್ಪಾ ಅಂದ್ರೆ, ಇದೇ 2026-27ನೇ ಸಾಲಿನ ಆಯವ್ಯಯ ಪತ್ರವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು 6ನೇ ತಾರೀಕು 6/3/2026 ಮಂಡನೆ ಮಾಡಿದರು. ಅದಾದ ಮೇಲೆ ದಿನಾಂಕ 14/3/2026 ಮೊನ್ನೆ ಶನಿವಾರ ದಿನ ಬಾಗಲಕೋಟೆ ಒಳಗೆ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಒಂದು ಶಿಲಾನ್ಯಾಸ ಮಾಡಿದರು ಬಾಗಲಕೋಟೆಯಲ್ಲಿ. ಮತ್ತು ಮುಳುಗಡೆ ಸಂತ್ರಸ್ತರಿಗೆ ಒಂದು 8 ಗ್ರಾಮದು 900 ಎಕರೆಗೆ 446 ಕೋಟಿ ರೂಪಾಯಿ, ಇದು ಅವರೇ ಕೊಟ್ಟಂಥ ಸ್ಟೇಟ್ಮೆಂಟು, ಪರಿಹಾರ ವಿತರಣೆಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದೊಂದು ಹೇಳಿಕೆ ಕೊಟ್ಟರು. ಮುಖ್ಯಮಂತ್ರಿಗಳು ಏನು ಹೇಳಿದರು, ನಾವು ಪರಿಹಾರ ವಿತರಣೆಗಾಗಿ ಸಾಕಷ್ಟು ಅನುದಾನ ಮೀಸಲಿರಿಸಿಲ್ಲ ತಿಳ್ಕೊಬೇಡ್ರಿ, ನಾ ಅಡಿಷನಲ್ ಬಜೆಟ್ನಾಗ ಇನ್ನು 5,000 ಕೋಟಿ ರೂಪಾಯಿ ಪೂರಕ ಮುಂಗಡೊಳಗೆ ಕೊಡ್ತೀನಿ, ಅಲೋಕೇಟ್ ಮಾಡ್ತೀನಿ ಅಂತ ಹೇಳಿದರು. ಅದಲ್ಲದೆ ಉಪಮುಖ್ಯಮಂತ್ರಿಗಳು ಏನು ಹೇಳಿದರು, ಈಗಾಗಲೇ ನಾವು 3,000 ಕೋಟಿ ಇಟ್ಟು ಭೂ ಸ್ವಾಧೀನ ಕಾರ್ಯಕ್ಕೆ ಚಾಲನೆ ನೀಡೀವಿ. ಮುಳುಗಡೆ ಆಗೋ ಜಮೀನಿಗೆ ಎಕರೆಗೆ 40 ಲಕ್ಷ, ಒಣ ಬೇಸಾಗಿ 30 ಲಕ್ಷ ಕೊಡಕತ್ತೀವಿ. ಇದು ಯೋಗ್ಯ ಬೆಲೆ ಐತಿ. ದಯವಿಟ್ಟು ಯಾರೂ ಇದಕ್ಕೆ ವಿರುದ್ಧವಾಗಿ ಕೋರ್ಟಿಗೆ ಹೋಗಬೇಡ್ರಿ, ಎಲ್ಲರೂ ಈ ಒಪ್ಪಿಗೆ ದರ ತೆಗೆದುಕೊಡ್ರಿ ಅಂತ ಹೇಳಿ ಒಂದು ಮಾತು ಹೇಳಿದರು. ನಾವು ಇವರಿಬ್ಬರು ಹೇಳಿಕೆಯನ್ನು ಒಂದು ವಿಶ್ಲೇಷಣೆ ಮಾಡೋಣ, ಅನಲೈಸ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಅವ್ರು 14ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಮಾಡಿ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ, ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರಧನ ವಿತರಣೆ ಚಾಲನೆ ಮಾಡೋ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದ್ರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿಗಾಗಲಿ, ಬಾಗಲಕೋಟೆ ತಾಲೂಕಿನವ್ರಿಗಾಗಲಿ, ಬಾಗಲಕೋಟೆ ಶಹರ್ನವ್ರಿಗಾಗಲಿ, ಸಂತ್ರಸ್ತರಿಗಾಗಲಿ ಇದು ನಿಮ್ಮ ಮೇಲಿನ ನಮ್ಮ ಮೇಲಿನ ಕಳಕಳಿ ಅಂಥೇಳಿ ಯಾರು ಆ ಭ್ರಮೆಯೊಳಗಿರಬೇಡ್ರಿ. ಯಾಕತ್ ಕೇಳ್ರಿ, ಬಾಗಲಕೋಟೆಗೆ ಒಂದು ಉಪಚುನಾವಣೆ ನಡೆಯಕತ್ತೈತಿ. ಅಲ್ಲಿದ್ದಂಥ ಶಾಸಕರು ತೀರ್ಕೊಂಡಿದ್ದರಿಂದ ಒಂದು ಉಪಚುನಾವಣೆ ಮರುದಿನ ಡಿಕ್ಲೇರ್ ಆಯ್ತು. ಆ ಡಿಕ್ಲೇರ್ ಆಗುವ ಹೊತ್ನ್ಯಾಗ ಬಾಗಲಕೋಟೆ ಉಪಚುನಾವಣೆಗೆ ಒಂದು ಪೀಠಿಕೆ ರೆಡಿ ಮಾಡಕ್ಕೆ, ಒಂದು ಬೇಸ್ ತಯಾರು ಮಾಡಕ್ಕೆ ಅವ್ರು ಬಂದಾರ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ಗಿನ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ದಿಂದ ಅಪ್ರೂವಲ್ ಸಿಕ್ಕಿಲ್ಲ ಅನ್ನೋ ಮಾತು ಕೇಳೈತೆ ನನಗೆ. ಮತ್ತು ಇದಲ್ಲದೆ ಪರಿಹಾರಧನ ವಿತರಣೆ ಇವೆಲ್ಲ ನಮಗೆ ಉಪಯೋಗ ಆಗೋಕ್ಕಿಂತ ಹೆಚ್ಚು ಸರ್ಕಾರ ಒಂದು ತೋರಿಕೆಗಾಗಿ ಆ ವಿಧಾನಸಭಾ ಚುನಾವಣೆ ಉಪಚುನಾವಣೆ ತಯಾರಿಗಾಗಿ ಬಂದೈತಿ. ಇಷ್ಟಂತೂ ನಾವು ತಲೆಯಾಗಿ ಇಟ್ಕೋಬೇಕು. ಅವರು ಬಂದ ಆ ಉಪಚುನಾವಣೆಗೆ ಏನೇನು ತಯಾರಿ ಮಾಡಬೇಕು, ಆಮೇಲೆ ಒಬ್ಬರು ಮಾಜಿ ಶಾಸಕರ ಸಹೋದರನ ಭೇಟಿಯಾಗಿ ಅವರೆಲ್ಲ ಬೇಸ್ ತಾವು ತಯಾರು ಮಾಡ್ಕೊಳಕತ್ತಿದ್ರು. ಇದು ಸ್ವಾಭಾವಿಕ. ಯಾಕಂದ್ರೆ ಇದನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ, DK ಶಿವಕುಮಾರ್ ಅವರು ಮಾಡ್ತಾರೆ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಯಾಕಂದ್ರೆ ಅದೇ ದಿನಾನ ಅಸ್ಸಾಂದಾಗ ಒಂದು 1,000 ಕೋಟಿ ರೂಪಾಯಿ ಯೋಜನೆ ಶಿಲಾನ್ಯಾಸ ಉದ್ಘಾಟನೆ ಮಾಡಿದರು. ಅಲ್ಲಿಯೂ ನೆಕ್ಸ್ಟ್ ಡೇನ ಎಲೆಕ್ಷನ್ ಡಿಕ್ಲೇರ್ ಆಯ್ತು, ಜನರಲ್ ಎಲೆಕ್ಷನ್. ಹಿಂಗಾಗಿ ಅದನ್ನೇನು ಇವ್ರು ನಮ್ಮ ಸಂಬಂಧ ಬಂದಾರ, ನಮ್ಮ ಮೇಲೆ ಇದು ಅಂತೇಳಿ ನಾವ್ಯಾರು ಆ ಭ್ರಮೆಯೊಳಗೆ ಇರೋದು ಬೇಡ, ಆಯಿತಾ. ಇನ್ನು ಮುಂದೆ ಏನು ಹೇಳಿದ್ರು ಅವರು, ಅಡಿಷ್ನಲ್ ಬಜೆಟ್ನಾಗ ನಾ 5,000 ಕೋಟಿ ಇಡ್ತೀನಿ ಅಂತ ಹೇಳಿದರು. ನಾನು ನಿಮಗೆ ಒಂದಿಷ್ಟು ಅಂಕಿಅಂಶ ಹೇಳಕ್ಕೆ ಬಯಸ್ತೀನಿ. ಅದೇನಪ್ಪ ಅಂದ್ರೆ, 2024-25 ಆಯವ್ಯಯದಾಗ 3,71,383 ಕೋಟಿ ರೂಪಾಯಿ ಬಜೆಟ್ ಡಿಕ್ಲೇರ್ ಮಾಡ್ತೀವಿ. ಇದ್ರಾಗ 1,89,893 ಕೋಟಿ ರೂಪಾಯಿ ಆದಾಯ ಐತಿ. ವಾಣಿಜ್ಯ ತೆರಿಗೆ ಇರ್ಬೋದು, ಸ್ಟೇಟ್ ಎಕ್ಸೈಸ್ ಇರ್ಬೋದು, ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಇರ್ಬೋದು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲ ಕೂಡಿ. ಆದ್ರೆ ಈ ಎಸ್ಟಿಮೇಟು ಫೈನಲ್ ರಿವೈಸ್ ಆದಾಗ ಏಟಾಯ್ತು, 1,80,368 ಕೋಟಿ ಕೂಡ್ತಿ. ಅದಕ್ಕೆ ಬಜೆಟ್ ಎಕ್ಸ್ಪೆಂಡಿಚರ್ ಎಲ್ಲಿಗೆ ಬಂತು, 3,65,865 ಕೋಟಿಗೆ ಬಂತು. ಹೀಗಾಗಿ ಮೊದಲೇನು ಘೋಷಣೆ ಮಾಡಿದ್ರಲ್ಲ ಅದಕ್ಕಿಂತ 5,518 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಈ ಕಡಿಮೆ ಆದ ಹೊತ್ತಿನಾಗ ಸರ್ಕಾರದ 2024-25 ಕೊನೆಗೆ ಸಾಲ ಎಷ್ಟಿತ್ತು
6,85,000 ಕೋಟಿ ಆಗಿತ್ತು. ಇದು 24-25 ಮುಗೀತು. ಬಜೆಟ್ನಾಗ ಘೋಷಣೆ ಮಾಡಿದಕ್ಕಿಂತ 5,518 ಕಡಿಮೆ ಆಯ್ತು. ಇನ್ನು 25-26 ನಾವು 4 ಲಕ್ಷದ ಮೇಲೆ ಬಜೆಟ್ 4 ಲಕ್ಷ ಕೋಟಿಗೆ ಮೀರಿ ಬಜೆಟ್ ಮಂಡನೆ ಮಾಡಿವಿ ಅಂತ ಹೇಳಿದ್ರು. ಎಷ್ಟು ಮಾಡಿದರು? 4,09,550 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಇದರಾಗ ಅವ್ರದ್ದು ಆದಾಯ ಏನು ಎಕ್ಸ್ಪೆಕ್ಟ್ ಮಾಡಿದ್ರು? ನಿರೀಕ್ಷೆ 2,08,100 ಕೋಟಿ. ಅದರದು 1,93,000 ಚಿಲ್ಲರ್ ಬಂತು. ನೀವೇನು ಇಟ್ಟಿರ್ತಾರ ಟಾರ್ಗೆಟ್ ಹೆಚ್ಚಿನ ಹೈಯರ್ ಸೈಡ್ ಇಟ್ಟಿರ್ತಾರ, ಇಡ್ಬೇಕು. ಅದೇನು ತಪ್ಪಲ್ಲ. ಮತ್ತು ಕಲೆಕ್ಷನ್ದಾಗ ಸ್ವಲ್ಪ ಏನೋ ತೊಂದರೆಯಿಂದ ಕಡಿಮೆ ಆಗಿರ್ತಾವೆ. ಹೀಗಾಗಿ 4,09,550 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದು ಫೈನಲ್ ರಿವೈಸ್ಡ್ 3,95,307 ಕೋಟಿ ರೂಪಾಯಿ ಆಯ್ತು. ಅಂದ್ರೆ ಮೊದಲು ಎಸ್ಟಿಮೇಟ್ ಮಾಡಿದ್ರಕ್ಕಿಂತ 14,743 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಅವಾಗ ಸರ್ಕಾರದ ಟೋಟಲ್ ಸಾಲ ಹೋದ ವರ್ಷ 6,85,000 ಇದ್ದು 2025-26 ಅಂದಾಜು ಎಷ್ಟಿತ್ತು? 79,655 ಕೋಟಿ ರೂಪಾಯಿ ಸಾಲಕ್ಕೆ ಸೇರ್ಪಡೆಯಾಗಿ 7,64,655 ಕೋಟಿ ರೂಪಾಯಿ ಸಾಲಿತ್ತು. ಇದು 25-26 ಮುಗೀತು. ಮೊನ್ನೆ 6/3/2026 26-27 ಬಜೆಟ್ ಮಂಡನೆ ಮಾಡಿದರು. ಈಗ ಎಷ್ಟು ಮಾಡ್ಯಾರ? 4,48,005 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡ್ಯಾರ. ಇದರಾಗ ಸರ್ಕಾರಿ ಆದಾಯ ನಿರೀಕ್ಷೆ ಏನು ಮಾಡ್ಯಾರ? ವಾಣಿಜ್ಯ ತೆರಿಗೆ, ರಾಜ್ಯ ಅಬಕಾರಿ, ನೋಂದಣಿ ಮತ್ತು ಮುದ್ರಾಂಕ, ಮೋಟಾರ್ ವಾಹನ ಎಲ್ಲ ಕೂಡಿ 2,20,000 ಕೋಟಿ ರೂಪಾಯಿ ಅಂದಾಜು ಮಾಡ್ಯಾರ. ಇದು ಅಷ್ಟು ಕೂಡ್ತಂದ್ರೆ ಇದು 4,48,000 ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಇರದೇ ಇದ್ರೆ ಹೋದ ಸಲ 14,743 ಕಡಿಮೆ ಇತ್ತಲ್ಲ, ಹಿಂಗೂ ಕಡಿಮೆ ಆಗೋ ಚಾನ್ಸ್ ಇರ್ತೈತಿ. ಮತ್ತು ಈ ವರ್ಷ ಸಾಲ ಎಷ್ಟು ತೆಗಿಯಾಕತ್ತಾರ ಅಂದ್ರೆ 59,734 ಕೂಡ್ತೈತಿ. ಈ ವರ್ಷದ ಅಂದಾಜು ಎಷ್ಟೈತಿ? 8,24,389 ಕೋಟಿ ಕರ್ನಾಟಕದ ಮೇಲೆ ಸಾಲ. ನಾವೇನಂತೀವಿ? 59,730 ಕೋಟಿ ರೂಪಾಯಿ ಸಾಲಕ್ಕೆ ಜೋಡಣೆ ಆಗತ್ತೆ. ನೀವು ಇನ್ನೊಂದು 50,000 ಕೋಟಿ ತೆಗಿರಲ್ಲ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀವು ಮುಳುಗಡೆ ಸಂತ್ರಸ್ತರಿಗೆ ಕೊಡೋದಾತ್, ಇನ್ಫ್ರಾಸ್ಟ್ರಕ್ಚರ್ ಮಾಡೋದಾತ್, ಕೆನಾಲ್ ಮಾಡೋದಾತ್, ಎಲ್ಲ ಕೆಲಸ 1 ವರ್ಷ 2 ವರ್ಷ ಮುಗ್ದ ಬಿಡ್ತಾವೆ. ಕೋರ್ಟ್ ಆರ್ಡರ್ ಆದ ತಕ್ಷಣ ನೀವು ಇದು ಬಂಡವಾಳ ಹೂಡಿಕೆ ಆದಂಗೆ ಆಕೈತಿ. ನೀವು ಇದರೊಳಗೆ ಈ ಸಾಲ ಯಾಕೆ ಎತ್ತು ಪರಿಸ್ಥಿತಿ ಬಂತಂದ್ರೆ ನಾವು ಜನರಿಗೆ ಭದ್ರತೆ ಕೊಟ್ಟಿವಿ, ಗ್ಯಾರಂಟಿ ಕೊಡಾಕತ್ತೀವಿ ಅಂತ ಹೇಳ್ತೀರಿ. ನಾವು ಗ್ಯಾರಂಟಿ ಕೊಡೋದಕ್ಕೆ ವಿರೋಧ ಇಲ್ಲ ನಮ್ಮದು. ಆದ್ರೆ ಇದು ಅದರಲ್ಲಿ ನೀವು ಇದು ಜನರಿಗೆ ಶಕ್ತಿ ತುಂಬ್ತೀವಿ ಅಂತ ಹೇಳ್ತೀರಿ. ಇಟ್ ಈಸ್ ಓಕೆ. ಇದು ನೀವು ರೈತರಿಗೆ 5,94,000 ಹೆಕ್ಟೇರ್ ನೀರಾವರಿ ಆಕೈತಿ ಅಂದ್ರೆ 15 ಲಕ್ಷ ಎಕರೆ. ಇದರಿಂದ ರೈತರು ಸಶಕ್ತ ಆಕಾರ, ಉದ್ಯೋಗ ಸೃಷ್ಟಿ ಆಕೈತಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರಕ್ಕೆ ತೆರಿಗೆ ಬರ್ತೈತಿ. GSTನೇ ಇರ್ಬೋದು, ಸೆಲ್ ಟ್ಯಾಕ್ಸ್ ಇರ್ಬೋದು, ಇವನ್ ದಾರು ಕುಡ್ದ ಸ್ಟೇಟ್ ಎಕ್ಸೈಸ್ನ ಬರ್ಬೋದು. ಎಲ್ಲ ಥರದಿಂದ ಹೊಳ್ಳೆ ಆದಾಯ ಬರ್ತೈತಿ. ನೀವು 8,24,000 ಕೋಟಿ ಸಾಲ ಮಾಡಿದವ್ರಿಗೆ ಇನ್ನು 50,000 ಕೋಟಿಗೆ ಹಾಕಿದ್ರೆ ಹಿಂದೆ ಮುಂದೆ ತುಳಿಯಾಕತ್ತೀರಿ. ಮತ್ತು ನೀವು 18,000 ಕೋಟಿ ಕೊಡ್ತೀವಿ ಅಂತೇಳಿ ಅಕ್ಟೋಬರ್ 9ನೇ ತಾರೀಕು ಒಂದು ಆರ್ಡರ್ ಮಾಡಿರಿ. ನಾವು ನಿಮಗರ ಅನ್ನೋದು ಏನೈತಿ ಬಿಡ್ರಿ, ನೀವು ಮಾಡಿದ ಆರ್ಡರ್ ನೀವು ಪಾಲನೆ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ 2020-21 ಬಜೆಟ್ನಾಗ 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಇಡ್ತಿಂದವ್ರು ಅವ್ರು ಸಹಿತ ಕೊಟ್ಟಿಲ್ಲ. ಅಂದ್ರೆ ನೀವು ಹೇಳೋದಕ್ಕೆ ಇಲ್ಲಿ ಕಾಣಿಸೋದಕ್ಕೆ ಅಥವಾ ಏನೂ ಸಂಬಂಧ ಇರಂಗಿಲ್ಲ. ದಯವಿಟ್ಟು ನಾವು ಹೇಳೋದೇನಂದ್ರೆ, ಈಗ 4,48,005 ಕೋಟಿ ರೂಪಾಯಿ ಬಜೆಟ್ ಏನು ಡಿಕ್ಲೇರ್ ಮಾಡ್ಯಾರಲ್ಲ, ಇದಕ್ಕೆ 5,000 ಅಡಿಷ್ನಲ್ ಇಟ್ಕೋತಾರ. ನೀವು ನಾವು ಯಾರೂ ತಲೆಗೆ ಇಟ್ಕೊಳ್ಳೋದು ಬೇಡ, ಇವ್ರು ಕೊಡ್ತಾರತ್ತೇಳಿ. ಯಾಕಂದ್ರೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದ್ರೆ ಮತ್ತೆ ಮೈನಸ್ನೇ ಹೋಗ್ತೈತಿ. ಹಿಂಗಾಗಿ ನೀವು ದಯವಿಟ್ಟು ನಮ್ಮ ಸಂತ್ರಸ್ತರು ಇವರಿಂದ ನ್ಯಾಯ ಸಿಗ್ತೈತಿ ಅಥವಾ ಹಿಂಗೆ ಇವ್ರು 5,000 ಇಡ್ತಾರೋ ತಲೆಗೆ ಇಟ್ಕೋಬೇಡ. ಒಂದು. ಎರಡನೇದು, ಉಪಮುಖ್ಯಮಂತ್ರಿಗಳು ನೀವು ಕೋರ್ಟಿಗೆ ಹೋಗಬೇಡ್ರಿ, ನಾವು ಈಗೇನು ನಿಮ್ಗೆ ನ್ಯಾಯ ಇವತ್ತು ಕೊಡಾಕತ್ತೀವಿ ಅಂತ ಹೇಳಿದರು. ಈಗ ಅವ್ರು ಏಟಿಟ್ಟಾರ 3,000 ಕೋಟಿ ಕೊಡ್ತೀವಿ ಅಂದಾರ. ನಾವು ಮುಳುಗಡೆ ಆಗೋರು 75,000 ಎಕರೆಗೆ 40 ಲಕ್ಷ ಹಿಡಿದ್ರೆ 30,000 ಕೋಟಿ ಬೇಕು. ಇವರು 3,000 ಕೋಟಿ ಕೊಟ್ಕೋತವ್ರು 10 ವರ್ಷಕ್ಕೆ ಹೋಗತಿ 30,000 ಕೋಟಿ. ಮತ್ತು ಈ ವರ್ಷ 40 ಲಕ್ಷ ತೊಗೊಂಡವ್ ಇನ್ನು 10 ವರ್ಷ ಬಿಟ್ಟು 40 ಲಕ್ಷ ತೊಗೋಬೇಕಾ? ಇದು ಸರಿ ಅನ್ಸತ್ತೇನ್ರಿ? ನಾ ನಿಮಗೂ ಕೇಳ್ತೀನಿ, ಉಪಮುಖ್ಯಮಂತ್ರಿಗಳು ಕೇಳ್ತೀನಿ, ಮುಖ್ಯಮಂತ್ರಿಗಳಿಗೂ ಕೇಳ್ತೀನಿ.
ಈಗ 40 ಲಕ್ಷ ತೊಗೊಂಡು 10 ವರ್ಷ ಬಿಟ್ಟು 40 ಲಕ್ಷ ತೊಗೋಬೇಕಾ? ಅದಕ್ಕೊಂದು ಏನರ ಒಂದು ವರ್ಷಕ್ಕೆ ಇಂತಿಷ್ಟು ಏರಿಸ್ತೀವಿ ಅನ್ನೋದು ಬೇಕು. ಅಥವಾ ನೀವು 18,000 ಕೋಟಿ ಇಡ್ತೀವಿ ಅಂದಿದ್ರೆ ಈ ವರ್ಷ 18,000, ಮುಂದಿನ ವರ್ಷ 18,000 ಇಟ್ಟಿದ್ರೆ ನೀವು ಮುಳುಗಡೆ ಆಗುವಂಥ ಜಮೀನುಗಳ ಪರಿಹಾರ ಮುಗಿದು ಹೋಗಿತ್ತು. ಅದು ಬಿಟ್ಟು ಈಗ ಒಂದು ನೀವು ಹಿಂಗೆ ಹೇಳಿಕೆ ಕೊಟ್ರೆ ನಮ್ಮ ಸಂತ್ರಸ್ತರ ಪರಿಸ್ಥಿತಿ ಏನಾಗ್ಬೋದು? ಇದು ನಾನು ನಿಮ್ಮ ವಿಷಯ ನಿಮ್ಮ ಗಮನಕ್ಕೆ ತಂದೀನಿ. ಮುಂದೆ ಏನು ನಿರ್ಧಾರ ಮಾಡ್ಬೇಕು ಅನ್ನೋದು ತಮ್ಮೆಲ್ಲರ ವಿವೇಚನೆಗೆ ಬಿಟ್ಟೀನಿ. ನಮಸ್ಕಾರ.